ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗೈಸ್, ಇದೇ ನೋಡ್ತಾ ಇರೋದು ಆಲ್ ನ್ಯೂ ಹ್ಯುಂಡೈ ವೆನ್ಯೂ ಎನ್9. ಸ್ಟ್ಯಾಂಡರ್ಡ್ ಎನ್9 ಪ್ರೈಸ್ ಸ್ಟಾರ್ಟ್ ಆಗುತ್ತೆ 7.5 ಲಕ್ಷದಿಂದ 11,80,000ವರೆಗೆ. ಆದರೆ ಈ ಎನ್9 ಪ್ರೈಸ್ ಆಗುತ್ತೆ ನಿಮಗೆ 14 ಲಕ್ಷದಿಂದ 16 ಲಕ್ಷ ಆನ್ ರೋಡ್. ಎನ್9 ಬ್ಯಾಜಿಂಗ್ ನೀವು ಇಲ್ಲಿ ನೋಡ್ಕೊಬಹುದು. ಹಾಗೆ ಬ್ಯಾಕಲ್ಲಿ ಕೂಡ ಎನ್9 ಬ್ಯಾಜಿಂಗ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹ್ಯುಂಡೈ ವೆನ್ಯೂ ಎನ್9ನಲ್ಲಿ N8 ಮಾಡೆಲ್ ಮಾತ್ರ ಬರುತ್ತೆ. N8 DCT, DT, ಪೆಟ್ರೋಲ್ ಹಾಗೂ ಡೀಸೆಲ್ ವೇರಿಯಂಟ್ನಲ್ಲಿ. K2 ಪ್ಲಾಟ್ಫಾರ್ಮ್ನಿಂದ ಮಾಡಲಾಗಿರುವಂಥ ಹ್ಯುಂಡೈ ವೆನ್ಯೂ ಎನ್9 ಇದು. ಬ್ಯಾಕ್ ಪ್ರೊಫೈಲ್ ಅಂತ ನೋಡ್ಕೊಳ್ಳಿ. ಈ ಟೇಲ್ ಲ್ಯಾಂಪ್ ಅಂತೂ ಸೂಪರ್ಬ್ಲಿ ಅಟ್ರಾಕ್ಟಿವ್. ನೀವು ಇಲ್ಲಿ ಟೇಲ್ ಲ್ಯಾಂಪ್ನ ಒಂದು ಮಾಡೆಲ್ ಕೂಡ ನೋಡ್ಕೊಬೋದು. ಹಾಗೆ ಈಗ ಹ್ಯುಂಡೈ ವೆನ್ಯೂ ಎನ್9 ಎಕ್ಸಾಸ್ಟ್ ನೀವು ಕೇಳಿ. ನಮಗಿದು ಸ್ವಲ್ಪ ಪೆಪಿ ಟೈಪ್ ಅನಿಸ್ತು. ನಿಮಗೆ ಹೇಗೆ ಅನಿಸಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಸೈಡ್ ಪ್ರೊಫೈಲ್ ಮತ್ತು ಇದು ಬನ್ನಿ ಈಗ ಫ್ರಂಟ್ ಪ್ರೊಫೈಲ್ ಬಗ್ಗೆ ನೋಡ್ಕೊಂಡು. ಇಲ್ಲಿ ಮುಂದೆ ಫೆಂಡರ್ಸ್ ಇದೆ, ಹಾಗೆ ನ್ಯೂಲಿ ರೀಡಿಸೈನ್ ಆಗಿರುವಂಥ ಗ್ರಿಲ್. ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟ್ ವೇರಿಯಂಟ್ ಕೂಡ ಈಗ ರೀಸೆಂಟ್ಲಿ ಲಾಂಚ್ ಆಗಿತ್ತು, ಅದರಲ್ಲೂ ಕೂಡ ಸೇಮ್ ರೀತಿಯ ಒಂದು ಇದಿದೆ. ಆದರೆ ಇಲ್ಲಿ ಎನ್9 ಬ್ಯಾಜಿಂಗ್ ಇದೆ. ಇಲ್ಲಿ ನೀವು ಫ್ರಂಟ್ ಗ್ರಿಲ್ ನೋಡ್ಕೊಬೋದು. ತುಂಬ ಒಳ್ಳೆಯ ಒಂದು ಫ್ಯೂಚರಿಸ್ಟಿಕ್ ಲುಕ್ ಕೊಡ್ತಾ ಇದೆ ಫ್ರಂಟ್ ಗ್ರಿಲ್. ಮತ್ತು ಈ ಸೈಡ್ನಲ್ಲಿ ಸೈಡ್ ಪ್ರೊಫೈಲ್ ನೀವು ನೋಡ್ಕೊಬೋದು ಕಾರಿಂದು. ಟೋಟಲ್ ಆಗಿ 4 ಮೀಟರ್ ಲೆಂತ್ ಇದೆ ಈ ಕಾರ್. ಹಾಗೆ 1.6 ಮೀಟರ್ ಹೈಟ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಸೊ ಇದು ಸೈಡ್ ಪ್ರೊಫೈಲ್ ರೈಟ್ ಸೈಡಿಂದ. ಮೇಲೆ ರೂಫ್ ರೈಲ್ಸ್ ಇದೆ, ಅದರಲ್ಲೂ ಕೂಡ ರೆಡ್ ಟೈಪ್ನ ಬ್ಯಾಜಿಂಗ್ ಇದೆ. ಇಲ್ಲಿ ಶಾರ್ಕ್ ಫಿನ್ ಆಂಟೆನಾ ಇದೆ. ಹಾಗೆ ಇಲ್ಲಿ ರಿಯರ್ ವ್ಯೂ ಕ್ಯಾಮ್ರಾ ಇದೆ. ಈ ಜನರೇಷನ್ ವೆನ್ಯೂ ಮಾಡಿದ್ದಾರೆ QXi ಕೋಡ್ ನೇಮ್ ಇಂದ. ಸೌತ್ ಕೊರಿಯನ್ ಒಂದು ಕೋಡ್ ನೇಮ್ ಇದು. ಇದರಲ್ಲಿ ಕ್ರೆಟಾ, ವೆನ್ಯೂ ಹಾಗೆ ವೆರ್ನಾ ಕೂಡ ಮಾಡಲಾಗಿತ್ತು. ಸೊ ಇದು ಬ್ಯಾಕ್ ಪ್ರೊಫೈಲ್ ನಿಮಗೆ ಸೂಪರ್ ಫೀಚರ್ಸ್ ಲುಕ್ ಕೊಡ್ತಾ ಇದೆ. ಟೇಲ್ ಲ್ಯಾಂಪ್ ಅಂತೂ ಆಬ್ವಿಯಸ್ಲಿ ಒಂದು ಒಳ್ಳೆಯ ಲುಕ್. ಬನ್ನಿ ಈಗ ಬೂಟ್ ಓಪನ್ ಮಾಡಿ ನೋಡ್ಕೋಣ. ಇಲ್ಲಿ ನಿಮಗೆ 312 ಲೀಟರ್ನ ಬೂಟ್ ಸ್ಪೇಸ್ ಸಿಗುತ್ತೆ. ಟೂಲ್ ಕಿಟ್ ಸೆಕ್ಷನ್ ಇದೆ. ಹಾಗೆ ಅಂಡರ್ ಇಲ್ಲಿ ನಿಮಗೆ ನೋಡಬೇಕಾದ್ರೆ ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ಇಲ್ಲಿ 16 ಇಂಚಸ್ನ ಸ್ಪೇರ್ ವೀಲ್ ಇದು. ಬೂಟ್ ಕ್ಲೋಸ್ ಮಾಡ್ಕೊಂಡು ಒಳ್ಳೆಯ ಸ್ಪೇಸ್ ಇರುವಂಥ ಬೂಟ್ ಸ್ಪೇಸ್. ಹಾಗೆ ಬ್ಯಾಕ್ ಲುಕ್ ಅಂತೂ ಮತ್ತೆ ನಾವು ತೋರಿಸ್ತಾನೆ ಇದ್ದೀವಿ. ಇನ್ನೊಮ್ಮೆ ಸೈಡ್ ಪ್ರೊಫೈಲ್ ಕಾರಿಂದು 4 ಮೀಟರ್ ಲೆಂತಲ್ಲಿ ಈ ಕಾರ್ ಬಂದಿದೆ. ಬನ್ನಿ ಈಗ ಕಾರಿನ ಫ್ರಂಟಲ್ಲಿ ಹೆಡ್ಲೈಟ್ಸ್ ಬಗ್ಗೆ ನೋಡ್ಕೋಣ. ಇಲ್ಲಿ ಟರ್ನ್ ಇಂಡಿಕೇಟರ್ ಲೈಟ್ ಇದೆ. ಹಾಗೆ ಇಲ್ಲಿ ಆಟೋಮೆಟಿಕ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದೆ ನಿಮಗೆ. ಕಾರ್ ಈಗ ಡಾರ್ಕ್ ಏರಿಯಾದಲ್ಲಿ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಹೆಡ್ ಲ್ಯಾಂಪ್ಸ್ ಆನ್ ಆಗುತ್ತೆ. ಹಾಗೆ ಇಲ್ಲಿ 15 ಇಂಚಸ್ನ ವೀಲ್ ಇದೆ. ಸ್ಪೇರ್ ವೀಲ್ ಅದು 15 ಇಂಚಸ್, 16 ಅಲ್ಲ ಸಾರಿ. ಸೊ ಇಲ್ಲಿ ಒಂದು ಬ್ಯಾಜಿಂಗ್ ಇದೆ ಮಧ್ಯ. ಬನ್ನಿ ಈಗ ಎಕ್ಸ್ಟೀರಿಯರ್ ಆಯಿತು, ಇಂಟೀರಿಯರ್ ಬಗ್ಗೆ ನೋಡ್ಕೋಣ ಕಾರಿಂದು. ಸೊ ಇಲ್ಲಿ ಡೋರ್ ಹ್ಯಾಂಡಲ್ ಇದೆ ನಿಮಗೆ. ಆಸ್ ಯೂಶುವಲ್ ಪ್ರತಿಯೊಂದು ಕಾರಲ್ಲಿ ಬರೋ ಹಾಗೆ ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ. ಹಾಗೆ ರೆಡ್ ಟೈಪ್ನ ಒಂದು ಸ್ಟ್ರೈಪ್ ಇದೆ. 5 ರಿಯರ್ ಸೀಟ್ಸ್. ಮತ್ತು ರಿಯರ್ ಸೀಟ್ಸಲ್ಲಿ ನಿಮಗೆ ಇನ್ನೂ ಕೂಡ ಫೀಚರ್ಸ್ ಇದೆ. ಆಮೇಲೆ ಇಲ್ಲಿ ಸನ್ ರೂಫ್ ಇದೆ ನಿಮಗೆ. ಹಾಗೆ ರಿಯರ್ ಸೀಟ್ಸಲ್ಲಿ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಸಿಗುತ್ತೆ. ಇಲ್ಲಿ ಪಾರ್ಸಲ್ ಟ್ರೇ ಇದೆ. ಮಧ್ಯೆ ಇಲ್ಲಿ ನಿಮಗೆ ಆರ್ಮ್ರೆಸ್ಟಲ್ಲಿ 2 ಕಪ್ ಹೋಲ್ಡರ್ ಸೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲೆ ರೀಡಿಂಗ್ ಲ್ಯಾಂಪ್ ಇದೆ. ಹಾಗೆ ಇಲ್ಲಿ ಕೂಡ ಒಂದು ಸ್ಪೋರ್ಟಿ ಟೈಪ್ನ ಒಂದು ಬ್ಯಾಜಿಂಗ್ ಇದೆ. ಎನ್9 ಬ್ಯಾಜಿಂಗ್ ರೆಡ್ ಸ್ಟ್ರೈಪ್ ಇಲ್ಲಿ ಕೂಡ. ಸೊ ಬನ್ನಿ ಈಗ ಇಲ್ಲಿ AC ವೆಂಟಲ್ಲೂ ಕೂಡ ರೆಡ್ ಟೈಪ್ನ ಒಂದು ಸ್ಟ್ರೈಪ್ ಇದೆ. ಸೊ ಕಾರಿನ ಪ್ರತಿಯೊಂದು ಆ್ಯಂಗಲಲ್ಲಿ ಕೂಡ ಇದನ್ನು ಮೇಂಟೈನ್ ಮಾಡಿದ್ದಾರೆ ಹ್ಯುಂಡೈನವರು ಒಂದು ಸ್ಪೋರ್ಟಿ ಲುಕ್ ಕೊಡೋಕ್ಕೆ. ಡ್ಯಾಶ್ ಬೋರ್ಡ್ನಲ್ಲಿ ಕೂಡ ನೀವು ಇಲ್ಲಿ ನೋಡ್ಕೋಬೋದು ರೆಡ್ ಟೈಪ್ನ ಸ್ಟ್ರೈಪ್ ಪ್ರತಿಯೊಂದು ಪಾರ್ಟ್ಸಲ್ಲಿ ನಿಮಗೆ ಕಾಣ್ತಾ ಇದೆ. ಸೊ ಇದು ಒನ್ ಆಫ್ ದಿ ಫೀಚರಿಸ್ಟಿಕ್ ಕಾರ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜ್ನಲ್ಲಿ. ಸ್ಪೋರ್ಟಿ ಮತ್ತು ಫನ್ ರೈಡಿಂಗ್ ಎಕ್ಸ್ಪೀರಿಯನ್ಸಿಗೆ. ಸೊ ಇಲ್ಲಿ ಕೂಡ ನಿಮಗೆ ಸ್ಪೀಕರ್ ಇದೆ. 4 ಸ್ಪೀಕರ್, 2 ಟ್ಯೂಟರ್, ಡೋರ್ ಹ್ಯಾಂಡಲ್, ಪವರ್ ವಿಂಡೋ ಕಂಟ್ರೋಲ್ಸ್, ಹಾಗೆ ವಿಂಡೋ ಮೋಡ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಡೋರ್ ಬಿನ್ನ ಸೆಕ್ಷನ್, ಬಾಟಲ್ ಹೋಲ್ಡರ್, ರೆಡ್ ಟೈಪ್ನ ಪೈಪಿಂಗ್ ಇಲ್ಲಿ. ಮತ್ತು ಇದು ಸ್ಟೇರಿಂಗ್ ವೀಲ್. ಹಾಗೆ ಇದು ಡ್ರೈವರ್ ವ್ಯೂ ಪಾಯಿಂಟ್ನ ನಿಮಗೆ ಒಂದು ಲುಕ್ ತೋರಿಸ್ತಾ ಇದ್ದೀವಿ. ತುಂಬ ಒಳ್ಳೆಯ ಒಂದು ಲುಕ್ ಕೊಡ್ತಾ ಇದೆ ಇದು. ಹಾಗೆ ಇಲ್ಲಿ ಕೂಡ ರೆಡ್ ಟೈಪ್ನ ಪೈಪಿಂಗ್ ಇದೆ. ಪ್ರತಿಯೊಂದು ಪಾರ್ಟ್ಸ್ ಕಾರಲ್ಲಿ ರೆಡ್ ಟೈಪ್ನ ಒಂದು ಪೈಪಿಂಗಿಂದ ಕವರ್ ಆಗಿರುವಂಥದ್ದು. ಸೊ ಇಲ್ಲಿ ಸ್ಟೇರಿಂಗಲ್ಲೂ ಕೂಡ ರೆಡ್ ಟೈಪ್ನ ಒಂದು ಪೈಪಿಂಗ್ ಇದೆ. ಮತ್ತು AC ವೆಂಟ್. ಹಾಗೆ ಇಲ್ಲಿ ಹೆಡ್ಲೈಟ್ನ ಮೌಂಟಿಂಗ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲೂ ಕೂಡ ಶೋ ಆಗ್ತಿದೆ, ನೀವು ಇಲ್ಲಿ ನೋಡ್ಕೊಬೋದು. ಇದರಲ್ಲಿ ನಿಮಗೆ ಟೈರ್ ಪ್ರೆಷರ್ ಮಾನಿಟರ್ ಸಿಗುತ್ತೆ, ನೇವಿಗೇಷನ್ ಸಿಗುತ್ತೆ, ಮತ್ತು ಇನ್ನು ಮುಂತಾದ ಕ್ರೂಸ್ ಕಂಟ್ರೋಲ್ನ ಫೀಚರ್ಸ್ ಕೂಡ ಸಿಗುತ್ತೆ. ಫ್ಯೂಯಲ್ ಎಕಾನಮಿ, ಅಕ್ಯುಮುಲೇಟೆಡ್ ಇನ್ಫೋ, ಡ್ರೈವರ್ ಇನ್ಫೋ, ಸಿನ್ಸ್ ರೀಫ್ಯೂಲಿಂಗ್ ನಿಮಗೆ ಎಷ್ಟು ಕಿಲೋಮೀಟರ್ ರೇಂಜ್ ಇದೆ ಅದೆಲ್ಲದಕ್ಕೂ ಕೂಡ ತೋರಿಸುತ್ತೆ. ಈ ಸೈಡಲ್ಲಿ ಮೋಡ್ಸ್ ಹಾಗೆ ಹಾರ್ನ್ ಸೌಂಡ್ ನೀವು ಇಲ್ಲಿ ಕೇಳ್ಕೊಬೋದು. ಸೊ ಇಲ್ಲಿ AC ಕಂಟ್ರೋಲ್ ನಾಬ್ ಇದೆ. ಇದು ಕೂಡ ಒಂದು ರೆಡ್ ಲೈನ್ನ ಒಂದು ಬ್ಯಾಜಿಂಗ್ ಜೊತೆಗೆ N9 ರೆಡ್ ಲೈನ್. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್, ಹಾಗೆ 12V ಸಾಕೆಟ್. ಹಾಗೆ ಇಲ್ಲಿ ಗೇರ್ ನಾಬಲ್ಲೂ ಕೂಡ ರೆಡ್ ಲೈನ್ನ ಒಂದು ಫಿನಿಶ್ ಇದೆ. ಇಲ್ಲಿ ಡ್ರೈವ್ ಮೋಡ್ ಸೆಲೆಕ್ಷನಲ್ಲೂ ಕೂಡ ಇದೆ. ಟೋಟಲ್ ಆಗಿ 3 ಡ್ರೈವ್ ಮೋಡ್ ಬರುತ್ತೆ, ನಾರ್ಮಲ್, ಎಕೋ ಹಾಗೆ ಸ್ಪೋರ್ಟ್. ಹಾಗೆ ಇಲ್ಲಿ ರಿಯರ್ ವ್ಯೂ ಮಿರರಲ್ಲಿ SOS ಬಟನ್, ಟೋಯಿಂಗ್ ಬಟನ್, ಹಾಗೆ ಬ್ಲೂ ಲಿಂಕ್ ಕನೆಕ್ಟೆಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸನ್ ರೂಫ್ ಓಪನ್ ಮಾಡಿ ನೋಡ್ಕೋಣ. ತುಂಬ ಒಂದು ಏರಿ ಟೈಪ್ನ ಒಂದು ಕ್ಯಾಬಿನಲ್ಲಿ ಫೀಲ್ ಆಗ್ತಾ ಇದೆ ಸನ್ ರೂಫ್ ಇದ್ದ ಕಾರಣಕ್ಕೆ. ಇಲ್ಲಾಂದರೆ ಕಂಪ್ಲೀಟ್ಲಿ ಬ್ಲ್ಯಾಕ್ ನಿಮಗೆ ಬೇರೆ ರೀತಿಯ ಒಂದು ಲುಕ್ ಕೊಡ್ತಾ ಇದ್ದು. ಇಲ್ಲಿ
ಮಿರರ್ ಎಲ್ಲ ಪ್ಯಾಸೆಂಜರಿಗೆ ಮಿರರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಆಂಬಿಯಂಟ್ ಲೈಟಿಂಗ್ನ ಸ್ಟ್ರಿಪ್ ಇದೆ. ಇಲ್ಲೂ ಕೂಡ ರೆಡ್ ಲೈನ್ನ ಒಂದು ಬ್ಯಾಜಿಂಗ್ ನಿಮಗೆ ಇಲ್ಲಿ ಕಾಣ್ಬೋದು. ಸೊ ಇಲ್ಲಿ ಕೂಡ ಚಿಲ್ಡ್ ಗ್ಲೋ ಬಾಕ್ಸ್ ನಿಮಗೆ ಇಲ್ಲಿ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸ್, ಜಾಸ್ತಿ ಅಷ್ಟೊಂದು ದೊಡ್ಡ ಏನಿಲ್ಲ. ಮತ್ತು ಇಲ್ಲಿ 2 ಕಪ್ ಹೋಲ್ಡರ್ಸ್ನ ಸೆಕ್ಷನ್, ಹಾಗೆ ಇದು ಹ್ಯಾಂಡ್ ಬ್ರೇಕ್, ಹಾಗೆ ಇಲ್ಲಿದೆ 7 ಸ್ಪೀಡ್ DCT ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಮತ್ತು ರಿವರ್ಸ್ ಎಲ್ಲ ಹಾಕಬೇಕಾದ್ರೆ ಪಾರ್ಕ್ ಅಸಿಸ್ಟ್ ಫೀಚರ್ ನಿಮಗೆ ಇಲ್ಲಿ ಆಟೋಮ್ಯಾಟಿಕಲಿ ವರ್ಕ್ ಆಗುತ್ತೆ. ಸ್ಟೇರಿಂಗ್ ಯಾವ ರೀತಿಯಲ್ಲಿ ಮೌಂಟ್ ಆಗ್ತದೆ ಅದೇ ರೀತಿಯಲ್ಲಿ ನಿಮಗೆ ಒಂದು ಸೆನ್ಸಿಂಗ್ ಕೂಡ ಕೊಡುತ್ತೆ. ಆ ಫೀಚರ್ಸ್ ವೈಸ್ ಯಾವುದೇ ರೀತಿಯ ಒಂದು ಲ್ಯಾಗ್ ಇಲ್ಲಿ ಇಲ್ಲ. ನಿಮಗೆ ಮ್ಯಾಪ್ ನೇವಿಗೇಷನ್, ಫೋನ್ ಡಿಸ್ಪ್ಲೇ, ವಾಯ್ಸ್ ರೆಕಗ್ನಿಷನ್, ಬ್ಲೂ ಲಿಂಕ್ ಕನೆಕ್ಟೆಡ್ ಆ್ಯಪ್, ಜನರಲ್, ಹಾಗೆ ಬಟನ್ನ ಯಾವುದೇ ರೀತಿಯ ಒಂದು ಕಂಟ್ರೋಲ್ಸ್ ನೀವು ಇಲ್ಲಿ ಮಾಡ್ಕೊಬೋದು. ಬ್ಲೂ ಲಿಂಕ್ ಕನೆಕ್ಟೆಡ್ ಆ್ಯಪ್ ನೀವು ಕನೆಕ್ಟಿಂದ ಮಾಡ್ಕೊಬೇಕು, ಫೋನಲ್ಲೇ ಕನೆಕ್ಟ್ ಮಾಡ್ಕೊಬೇಕು. ಆಲ್ಮೋಸ್ಟ್ 65+ ನಿಮಗೆ ಇಲ್ಲಿ ಫೀಚರ್ಸ್ ಸಿಗುತ್ತೆ. ಕೊಲಿಷನ್ ವಾರ್ನಿಂಗ್, ಕೀಯಿಂದ ಕಾರ್ ಸ್ಟಾರ್ಟ್ ಆಗುವಂಥದ್ದು, ಪ್ರತಿಯೊಂದು ಫೀಚರ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಕ್ಲಸ್ಟರ್, ಕ್ಲೈಮೇಟ್, ಲೈಟ್ಸ್ ಮತ್ತು ಡೋರ್ನ ಕಂಟ್ರೋಲ್ ಕೂಡ ಮಾಡ್ಕೊಬೋದು. ಬ್ರೈಟ್ನೆಸ್ ಕೂಡ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಕೊಬೋದು. ಸೊ ಇದು ಫೀಚರ್ಸ್ ವೈಸ್ ಯಾವುದೇ ರೀತಿಯ ಒಂದು ಲ್ಯಾಗ್ ಮಾಡಿಲ್ಲ ಈ ಹ್ಯುಂಡೈನವರು. ಸೊ ಡೇ ಲೈಟ್ ಆಗಲಿ ನೈಟಲ್ಲೇ ಆಗಲಿ ಡ್ರೈವಿಂಗಲ್ಲಿ ಯಾವುದೇ ರೀತಿ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನಿಮಗೆ ಅಡ್ಡಿ ಮಾಡೋದಿಲ್ಲ. ಸೊ ಇದಾಯಿತು AC ಕಂಟ್ರೋಲ್ಸ್. ಮತ್ತು ಇಲ್ಲಿ ಒಂದು ಟಾಪ್ ಕ್ಲಾಸ್ ಫೀಚರ್ ಇದೆ ಈ ಪ್ರೈಸ್ ರೇಂಜಲ್ಲಿ. ಬನ್ನಿ ಹೊರಗೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಸಿಗುತ್ತೆ 4-ವೇ ಅಡ್ಜಸ್ಟಬಲ್ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ನಿಮಗೆ ಇಲ್ಲಿ. ಸೊ ಈ ಪ್ರೈಸ್ ರೇಂಜಲ್ಲಿ ಇದು ಕೂಡ ಒಂದು ಒಳ್ಳೆಯ ಫೀಚರ್ ಅಂತಲೇ ಹೇಳ್ಬೋದು. ನಿಮಗೆ ಸನ್ರೂಫ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿದ್ದಾರೆ. ಇನ್ನು ಮುಂತಾದ ಫೀಚರ್ಸ್ ನಿಮಗೆ ಈ ಕಾರಲ್ಲಿ ಸಿಗುತ್ತೆ. ಆಟೋಮ್ಯಾಟಿಕ್ LED ಹೆಡ್ ಲ್ಯಾಂಪ್ಸ್, ಅದು ಕೂಡ ಇನ್ನು ಒಂದು ಒಳ್ಳೆಯ ಫೀಚರ್. ಹಾಗೆ ಇಲ್ಲಿ 1000cc ನಿಮಗೆ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. 118 ಹಾರ್ಸ್ ಪವರ್, ಹಾಗೆ 172 ನ್ಯೂಟನ್ ಮೀಟರ್ನ ಟಾರ್ಕ್ ಜೊತೆಗೆ ಟೋಟಲ್ ಆಗಿ 45 ಲೀಟರ್ಸ್ನ ಫ್ಯೂಲ್ ಟ್ಯಾಂಕ್ ಜೊತೆಗೆ 18ರಿಂದ 22ರ ಮೈಲೇಜ್ ಕ್ಲೇಮ್ ಮಾಡಿದ್ದಾರೆ ಹ್ಯುಂಡೈನವರು. ಬನ್ನಿ ಈಗ ಇದನ್ನು ಒಂದು ಡ್ರೈವ್ಗೆ ತೊಗೊಂಡು ಹೋಗೋಣ. ಸೊ ಕಾರ್ ಸ್ಮೂತ್ಲಿ ಆಗಿ ರನ್ ಆಗ್ತಾ ಇದೆ. 0 to 100 ಲ್ಯಾಪ್ ಕೂಡ ನಾವೀಗ ಟೆಸ್ಟ್ ಮಾಡ್ತೀವಿ ಒಳ್ಳೆ ರೋಡ್ ಈಗ ಬರಬೇಕಾದ್ರೆ. ಸೊ ಬನ್ನಿ ಈಗ ಇದನ್ನು ಟೆಸ್ಟ್ ಮಾಡೋಣ. 5-10 ಲೆಟ್ಸ್ ಗೋ. ಈಗ ನಾವು ಕಾರ್ ಸ್ಟಾರ್ಟ್ ಮಾಡಿದ್ದೀವಿ. ಎಕ್ಸಾಸ್ಟ್ ನೋಟ್ ಕೂಡ ನೀವು ನೋಡ್ಕೊಬೋದು. ಸ್ಮೂತ್ಲಿ ಆಗಿ ರನ್ ಆಗ್ತಿದೆ. ಟ್ರಾನ್ಸ್ಮಿಷನ್ ಯಾವುದೇ ರೀತಿಯ ಒಂದು ಟ್ರಾನ್ಸ್ಮಿಷನ್ ಲ್ಯಾಗ್ ಆಗ್ತಾ ಇಲ್ಲ. 70-80 ನಾವೀಗ ರೀಚ್ ಮಾಡಿದ್ವಿ. ಈಗ 90 ಹಾಗೆ ಆಲ್ಮೋಸ್ಟ್ 100ವರೆಗೆ ನಾವೀಗ ಟಚ್ ಮಾಡಿದ್ವಿ. ಅದು ಕೂಡ 12 ಸೆಕೆಂಡ್ಸಲ್ಲಿ. ಇದು ನಾರ್ಮಲ್ ಮೋಡಲ್ಲಿ ನಾವು ಮಾಡಿದ ಇದು ಒಂದು ಟೆಸ್ಟ್. ಸ್ಪೋರ್ಟ್ಸ್ ಮೋಡಲ್ಲೇ ಹಾಕೊಂಡ್ರೆ ಆಲ್ಮೋಸ್ಟ್ ನಿಮಗೆ 10 ಸೆಕೆಂಡ್ಸಲ್ಲಿ ಬರುತ್ತೆ. ಬ್ರೇಕಿಂಗ್ ಟೆಸ್ಟ್ ಕೂಡ ನೀವು ಇಲ್ಲಿ ನೋಡ್ಕೊಬೋದು. ಗಾಡಿ ತುಂಬ ಸ್ಮೂತ್ಲಿ ಆಗಿ ಬ್ರೇಕ್ ಅಪ್ಲೈ ಮಾಡ್ತಾ ಇದೆ. ಸೊ ಇದಾಯಿತು ಹ್ಯುಂಡೈ ವೆನ್ಯೂ ಎನ್ ಲೈನ್ನ ಒಂದು ಸ್ಪೀಡ್ ಲ್ಯಾಪ್. ಇನ್ನೊಮ್ಮೆ ಕೂಡ ನಾವು ಕಾರನ್ನು 0 to 100 ತೊಗೊಂಡೋಗ್ತೀವಿ ನೋಡಿ. ಈಗ ನಿಮಗೆ ಮ್ಯಾನ್ಯುವಲ್ ಆಗಿ ಕೂಡ ಇಲ್ಲಿ ಮಾಡ್ಕೊಬೋದು. ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ ಪ್ಲಸ್ ಆ್ಯಂಡ್ ಮೈನಸ್. ಅದನ್ನು ನೀವು ಸ್ಪೋರ್ಟ್ಸ್ ಮೋಡಲ್ಲಿ ಹಾಕೊಂಡು ಮ್ಯಾನ್ಯುವಲ್ ಆಗಿ ಕೂಡ ಇದನ್ನು ಮಾಡ್ಕೊಬೋದು. ಸೊ ಬನ್ನಿ ಇನ್ನೊಮ್ಮೆ 60ಯಿಂದ 100ವರೆಗೆ ತೊಗೊಂಡೋಗೋಣ ಕಾರಿಗೆ. ತುಂಬ ಸ್ಮೂತ್ಲಿ ಆಗಿ ಇದು ಟ್ರಾನ್ಸ್ಮಿಷನ್ ವರ್ಕ್ ಆಗ್ತಿದೆ. ನೀವು ಇಲ್ಲಿ ನೋಡ್ಕೊಬೋದು. 100 ಈಗ ಟಚ್ ಆಯಿತು. ಸೊ ಇದು ಕೂಡ ಒಂದು 4 ಸೆಕೆಂಡ್ಸಲ್ಲಿ. ಸೊ ಕಾರ್ ಬಗ್ಗೆ ಹೇಳಬೇಕಾದ್ರೆ ಯಾವುದೇ ರೀತಿಯ ಒಂದು ಲ್ಯಾಗ್ ಇಲ್ಲ. ಸನ್ರೂಫ್ ಇಲ್ಲಿ ತುಂಬ ಒಳ್ಳೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಟಾಪ್ ನಾಚ್ ಕ್ವಾಲಿಟಿಯಲ್ಲಿ ನಿಮಗೆ ಇಲ್ಲಿ ಕಾರ್ ಸಿಗುತ್ತೆ. ಟೋಟಲ್ ಆಗಿ ಕಾರಲ್ಲಿ 6 ಏರ್ ಬ್ಯಾಗ್ ಸಿಗುತ್ತೆ, ABS and EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಬ್ರೇಕ್ ಅಸಿಸ್ಟ್, ಹಿಲ್ ಅಸಿಸ್ಟ್, ಟೈರ್ ಪ್ರೆಷರ್ ಮಾನಿಟರ್, ಹಾಗೆ ಬ್ಲೂ ಲಿಂಕ್ ಕನೆಕ್ಟೆಡ್ ಸಿಸ್ಟಮ್ ನಿಮಗೆ ಸಿಗುತ್ತೆ. 65ಕ್ಕೂ ಹೆಚ್ಚು ಸೇಫ್ಟಿ ಫೀಚರ್ಸ್ ಹೊಂದಿರುವಂಥ ಬ್ಲೂ ಲಿಂಕ್ ಕನೆಕ್ಟೆಡ್ ಆ್ಯಪ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇನ್ನೊಮ್ಮೆ ಬ್ಯಾಕ್ ಪ್ರೊಫೈಲ್ ತುಂಬ ನಮಗೆ ಅನಿಸಿದ ತುಂಬ ಒಳ್ಳೆಯ ಲುಕ್ ಇದು. ಸೊ ಇದಾಯಿತು ಹ್ಯುಂಡೈ ವೆನ್ಯೂ ಎನ್ ಲೈನ್ನ ಒಂದು ಕಂಪ್ಲೀಟ್ ಡೀಟೇಲ್ ರಿವ್ಯೂ ವಿತ್ ಲ್ಯಾಪ್ ಟೆಸ್ಟಿಂಗ್ 0 to 100. ಸೊ 13 to 16 ಲ್ಯಾಕ್ನಲ್ಲಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ನಿಮಗೆ. ಸೊ ಹೇಗೆ ಅನಿಸ್ತು ಈ ವಿಡಿಯೋ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ. ಸೊ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವೀಡಿಯೋಸ್ ಕಂಟಿನ್ಯೂ ಈಗ ಬರ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.